ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ನಗರದಲ್ಲಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿಯಲ್ಲಿ ಬಡವರಿಗೆ ನೀಡಲಾಗುವ ಅಕ್ಕಿಯನ್ನ ಕೆಲವರು ಅಕ್ರಮವಾಗಿ ಸಂಗ್ರಹಿಸಿ ಕಾಳಬಜಾರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಎಂಬ ಆರೋಪಗಳು ಕೇಳಿಬಂದಿದೆ. ಈ ಕುರಿತು ಜಯ ಕರ್ನಾಟಕ ಲಕ್ಷ್ಮೇಶ್ವರ ತಾಲೂಕು ಸಂಘಟನೆ ವತಿಯಿಂದ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗಿದ್ದು, ಸರ್ಕಾರ ಬಡ ಜನರ ಹಸಿವು ನೀಗಿಸಲು ನೀಡುವ ಅಕ್ಕಿಯನ್ನ ಕೆಲವರು ದುರುದ್ದೇಶಪೂರಿತ ವ್ಯಕ್ತಿಗಳು ಗ್ರಾಮಗಳಿಂದ ಕಡಿಮೆ ಬೆಲೆಗೆ ಖರೀದಿಸಿ ನಗರ ಪ್ರದೇಶಗಳಲ್ಲಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ ಎಂದು ದೂರಲಾಗಿದೆ. ಮನವಿಯಲ್ಲಿ ಕೆಲವು ಅಂಗಡಿಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಕ್ಕಿ ಸಂಗ್ರಹವಾಗಿರುವ ಮಾಹಿತಿ ಲಭ್ಯವಿದ್ದು, ಆಹಾರ ಇಲಾಖೆಯ ಅಧಿಕಾರಿಗಳು ತಕ್ಷಣ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಇದೇ ವೇಳೆ ಅಕ್ರಮ ದಂಧೆಯಿಂದ ಸರ್ಕಾರಕ್ಕೆ ನಷ್ಟವಾಗ್ತಾ ಇದ್ದು, ಬಡ ಜನರಿಗೆ ಸಿಗಬೇಕಾದ ಸೌಲಭ್ಯ ಕಸಿದುಕೊಳ್ಳಲಾಗ್ತಾ ಇದೆ ಎಂದು ಸಂಘಟನೆಯವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷರಾದ ಇಸ್ಮಾಯಿಲ್ ಆಡೂರ್ ಮಾತನಾಡಿದರು. ಉಪಾಧ್ಯಕ್ಷರಾದ ಬಸಣ್ಣ ಮೇಲ್ಮೂರಿ, ರಮೇಶ್ ಅಂಗನಕಟ್ಟಿ, ಸದಾನಂದ ನಂದಣ್ಣವರ, ಶರಣಪ್ಪ ಬಸಾಪುರ್, ಪೀರ್ಸಾಬ್, ರೀತಿ ಇಸಾಕ್, ಭಾಷಾ ಹರಪನಹಳ್ಳಿ, ನಜೀರ್ ಬಾಗಲಕೋಟ ಮುಂತಾದವರು ಉಪಸ್ಥಿತರಿದ್ದರು. ಗಾಳಪ್ಪ ಹೆಚ್ ಹರಿಜನ್, ಲಕ್ಷ್ಮೇಶ್ವರ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಬಡವರ ಅಕ್ಕಿ ಹಾಗೂ ರಾಜ್ಯಾರೋಷವಾಗಿ ಅಕ್ಕಿಯನ್ನು ಸಾಗಾಟವನ್ನು ಮಾಡುತ್ತಿದ್ದಾರೆ. ಹಸುವನ್ನು ನೀಗಿಸಲು ಸರ್ಕಾರ ಬಡವರಿಗೆ ಉಚಿತವಾಗಿ ಅಕ್ಕಿಯನ್ನು ನೀಡುತ್ತಿದ್ದು, ಈ ಅಕ್ಕಿಯನ್ನು ಶಾಮೀಲಾಗಿ ಪಡಿತರ ಅಕ್ಕಿಯನ್ನು ಶಾಮೀಲಾಗಿ ಅಕ್ರಮ ದಂಧೆಕೋರರು 15 ರೂಪಾಯಿ 17 ರೂಪಾಯಿಗೆ ತೆಗೆದುಕೊಂಡು ರಾಜ್ಯಾರೋಷವಾಗಿ ಕಾಟ ತಮ್ಮ ಕೈಯಲ್ಲಿ ಕಾಟವನ್ನು ಹಿಡಿದುಕೊಂಡು ಅಕ್ರಮವಾಗಿ ಅಕ್ಕಿಯನ್ನು ಸಂಗ್ರಹ ಮಾಡಿ ಮಾರಾಟವನ್ನು ಮಾಡುತ್ತಿದ್ದಾರೆ. ಹಾಗಾಗಿ ನಾವು ಇವತ್ತು ಜಯಕರ್ಣ ಸಂಘಟನೆ ಎಲ್ಲ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು ಎಲ್ಲ ನೇತೃತ್ವದಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಈ ರೀತಿ ಆಗುತ್ತಿರುವಂಥ ಏನು ಕಾಳಸಂತೆಯಲ್ಲಿ ಮಾರಾಟವಾದಂಥ ಅಕ್ಕಿಗಳನ್ನು ಈ ರೀತಿ ಆಗಬಾರದು ಅಂತೇಳಿ ತಾವು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಏನು ರಾಜ್ಯಾರೋಷವಾಗಿ ಲಕ್ಷ್ಮೇಶ್ವರ ನಗರದಲ್ಲಿ ಲಾರಿಯನ್ನು ನಿಂದಿರಿಸಿ ಏನು ಅಕ್ಕಿಯನ್ನು ಒಂದು ಗದಗ ಹಾಗೂ ಹುಬ್ಬಳ್ಳಿ ಹಾವೇರಿ ಮಾರ್ಗವಾಗಿ ಸಾಗಾಟವನ್ನು ಮಾಡುತ್ತಿದ್ದಾರೆ. ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಹಾಗೂ ಏನು ಪಡಿತರ ಚೀಟಿ ಅಕ್ಕಿ ಲಕ್ಷ್ಮೇಶ್ವರ ತಾಲೂಕು ಘಟಕ ವತಿಯಿಂದ ಅಕ್ರಮವಾಗಿ ದಂಧೆಕೋರರು ಲಕ್ಷ್ಮೇಶ್ವರದಲ್ಲಿ ಗಲ್ಲಿಯಲ್ಲಿ ಓಣಿಯಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಅಂತಲೇ ಕಾಟ ಹಿಡಿದು 12ರಿಂದ 13, 14 ರೂಪಾಯಿ ಅಕ್ಕಿಗಳು ತುಂಬಿ ಮತ್ತು ಅಲ್ಲೇ ಧಮಕಿ ಹಾಕಂಥ ಸ್ಥಳ. ಯಾರು ಸಂಘಟನೆಯವರು ಕೇಳೋದಂಗೆ ಅದ, ಅಧಿಕಾರಿಗಳನ್ನು ಸುಮ್ಕದಾರ. ಫುಡ್ ಅವ್ರಿಗೆ ಹಸ್ತಾರ ಹೇಳಿದ್ರೆ ನಾನು ಇಂಥಲ್ಲೇ ಅಕ್ಕಿ ಮಾಡಾಕ್ತಾರ್ರಿ. ಮೊರಾಜ್ ಸಂದಲ್ಲಿ ಇವತ್ತು ನಂತಲ್ಲಿ ಪ್ರೂಫ್ ಐತಿ. 12 ವೀಲ್ 14 ವೀಲ್ ಗಾಡಿ ಬಂದು ಲೋಡ್ ಮಾಡಿ ಒಂದು ಸರ್ ನನ್ನ ಪೂರ ಹಾಕಿ ಕೊಡ್ರಿ. ಹಾವೇರಿಗೆ ಬಂಕಾಪುರ, ಹುಬ್ಬಳ್ಳಿ, ಗದಗ ಅಲ್ಲಿಂದ ಬೇರೆ ರಾಜ್ಯಕ್ಕೆ ಹೊಂಟಾವು. ಬಾಂಬೆ, ಅಹಮದಾಬಾದ್, ಗಾಂಧಿನಗರ, ಪಂಜಾಬ್ ಅಂತಲ್ಲಿ ಹೊಂಟಾವು. ಎಷ್ಟು ಸರ ನಂತಲ್ಲಿ ಪ್ರೂಫ್ ಇದೆ. ಎಷ್ಟು ಸರ ನನ್ನ ಫುಡ್ ಅವ್ರಿಗೆ ಹೇಳಿಲ್ಲ. ಅದ್ರ ಬಗ್ಗೆ ನಿಮ್ದು ಏನು ಅಭಿಪ್ರಾಯ ಅಂತ ಹೇಳಿ ಸರ್. ನಮ್ಗೆ ಹೇಳಿ ಸಾಕಾಗ್ತು ನಿಮ್ಗೆ. ಇದ್ರ ಬಗ್ಗೆ ನಾನು ನೇರ ನೀವು ಅಪರಾಧ ಕೊಡ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳು ಅದರಲ್ಲಿ ಶಾಮೀಲ್ ಅದಾರ. ಜೈ ಕರ್ನಾಟಕ ಸಂಘಟನೆಗೆ, ಜೈ ಕರ್ನಾಟಕ ಸಂಘಟನೆಗೆ. 2024ರಲ್ಲಿ 2 ಮಾಡಿದ್ದೀವಿ ನಾವು. ಇನ್ನ ಖಚಿತ ಮಾಹಿತಿ ಬಂದ್ಕೊಂಡು ನಾವು ಪ್ರಕರಣ ದಾಖಲು ಮಾಡಿ ಸರ್. ನ್ಯಾಯಬೆಲೆ ಅಂಗಡಿ ಒಳಗೆ ಕಾಟ ಹಿಡ್ಕೊಂಡು ಹೊರಗಡೆ ಕುಂತಾರ. ನೀವು ಬರೋಕೆ ಬಂದ ಹತ್ರ ಮೆಸೇಜ್ ಹಾಕಿನಿ. ನ್ಯಾಯಬೆಲೆ ಅಂಗಡಿ ಚೀಲ ಹಿಡ್ಕೊಂಡು ಕಾಟ ಹಿಡ್ಕೊಂಡು ರಾಜ್ಯಾರೋಷ ಮಾಡತ್ತಾ ಇರ್ತಾರೆ. ಯಾರಿಗೆ ಭಯಾನ, ಅಧಿಕಾರಿಗಳದ್ದು ಭಯಾನ ಇಲ್ಲ ಅವ್ರಿಗೆ. ಏನು ಮಾಡ್ತೀರಿ ನಾವು ಮಂತ್ಲಿ ಕೊಡ್ತೀವಿ ಅನ್ನೋ ಶಬ್ದ ಮಾತಾಡಕ್ತಾರೆ.